UTV ನ್ಯೂಸ್ಗೆ ಸ್ವಾಗತ. ನಾನು ಮೊಹಮ್ಮದ್ ಯೂಸುಫ್. ಇವತ್ತು ನಾವು ಬಸ್ ಸ್ಟ್ಯಾಂಡ್ ಬಳಿ ಬಂದಿದ್ದೀವಿ. ಏನಂತಂದ್ರೆ ಇಲ್ಲಿ ರಾಣಿ ಕಿತ್ತೂರು ಚೆನ್ನಮ್ಮ ಅವ್ರದ್ದು ಸ್ಟ್ಯಾಚು ಮೂರ್ತಿ ಇನ್ನೂ ತನಕ ಇನಾಗ್ರೇಷನ್ ಆಗಿಲ್ಲ. ಇವ್ರದ್ದು 23 ಅಕ್ಟೋಬರ್ 2025 ಇವತ್ತು ಜನ್ಮ ದಿವಸ ಆಚರಣೆ ಮಾಡುತ್ತಾರೆ. ಈಗ ಜಿಲ್ಲಾ ಆಡಳಿತ ಆಗಲಿ ಶಾಸಕರಾಗಲಿ ಯಾರು ಈ ಮೂರ್ತಿಗೆ ಈ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಸ್ಟ್ಯಾಚು ಅದ ಇದಕ್ಕೆ ಓಪನಿಂಗ್ ಇನ್ನೂ ತನಕ ಮಾಡಲಿಲ್ಲ. ಬಿಜಾಪುರ ನಗರದ ಇದು ಎಂಥ ದುರದರ ಅಂದ್ರೆ ಬೇರೆ ಎಲ್ಲ ಮೂರ್ತಿ ಇನಾಗ್ರೇಷನ್ ಆಗ್ಯಾವ, ಇದೇ ಯಾಕೆ ಪೆಂಡಿಂಗ್ ಆಗತ್ತಾರ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಇದು ಮೂರ್ತಿ ತಂದು ಇಲ್ಲೇ ಸ್ಥಾಪನೆ ಮಾಡ್ಯಾರ. ಆದ್ರೆ ಇದರದ ಇನ್ನೂ ತನಕ ಓಪನಿಂಗ್ ಮಾಡಿಲ್ಲ. ಇವತ್ತು ಅವ್ರ ಹುಟ್ಟು ಹಬ್ಬ ಅದ, ರಾಣಿ ಕಿತ್ತೂರು ಚೆನ್ನಮ್ಮ ಅವ್ರದ್ದು ಹುಟ್ಟು ಹಬ್ಬ ಅದ. ಹುಟ್ಟು ಹಬ್ಬ ಎಲ್ಲರೂ ಆಚರಣೆ ಮಾಡತ್ತಾರೆ. ಬರೀ ಫೇಸ್ಬುಕ್ನಾಗ ವಾಟ್ಸಪ್ನಾಗ ಅಷ್ಟೇ ಶಾಸಕರಾಗಲಿ ಜಿಲ್ಲಾ ಆಡಳಿತಲಾಗಲಿ ಎಲ್ಲ ಲೀಡರ್ಗಳು BJP ಕಾಂಗ್ರೆಸ್ ಎಲ್ಲ ಪಕ್ಷದವರು ಬರೀ ಸೋಷಿಯಲ್ ಮೀಡಿಯಾದಾಗ ಅಷ್ಟೇ ತೋರಿಸ್ಕೊಳಕತ್ತಾರ. ನಾವು ಫಸ್ಟ್ ಮಹಿಳೆ ಬ್ರಿಟಿಷ್ ವಿರುದ್ಧ ಇವರು ಕಿತ್ತೂರು ಚೆನ್ನಮ್ಮ ಅವರು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ್ರು. ಅವರು ಬರೀ ಅವರು ಭಾವಚಿತ್ರ ಹಚ್ಚಿ ಅಷ್ಟೇ ಒಂದು ಹಾರ ಹಾಕಿ ಹೂವು ಹಾಕಿ ಅವ್ರು ಅಷ್ಟೇ ಏನದಲ್ಲ. ಇವತ್ತು ಅವ್ರದ್ದು 23 ತಾರೀಕು ಅಕ್ಟೋಬರ್ಗೆ ಅವರು ಹುಟ್ಟಿದ ಹಬ್ಬನೂ ಆಚರಿಸ್ತಾಗತ್ತಾರ. ಆದರೂ ಈ ಮೂರ್ತಿಗೆ ಯಾರು ಇನಾಗ್ರೇಷನ್ ಮಾಡ್ತಾ ಇಲ್ಲ. ಎಷ್ಟೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ ಮೂರ್ತಿ ರೆಡಿ ಮಾಡ್ಯಾರ. ಈ ಮೂರ್ತಿ ತಂದಿಲ್ಲಿ ಸ್ಥಾಪನೆ ಮಾಡ್ಯಾರ. ಇದು ಬಿಜಾಪುರ ನಗರ ಜನರ ಪ್ರಶ್ನೆ ಏನಂತಂದ್ರೆ ಇವು ಎಲ್ಲ ರೊಕ್ಕ ತಗೊಂಡು ನೀವು ಮೂರ್ತಿ ತಂದು ಕುಂದ್ರಿಸಿರಿ, ಅದು ಇದು ಓಪನಿಂಗ್ ಯಾವಾಗ ಮಾಡೋದು, ಅದರ ಇನಾಗ್ರೇಷನ್ ಯಾವಾಗ ಮಾಡೋದು, ಜನ ನೋಡ್ಲಾಕ ಆ ಮೂರ್ತಿ ಅದು ನೋಡಕ್ಕೆ ಎಷ್ಟು ಮಂದಿ ಕಾಯ್ಲಾಗತ್ತಾರ. ಆದರೆ ಜಿಲ್ಲಾ ಆಡಳಿತ ಆಗಲಿ ನಗರ ಶಾಸಕರಾಗಲಿ ಇನ್ನೂ ತನಕ ಏನೂ ಕೆಲಸನೂ ಮಾಡಿಲ್ಲ. ಇದು ಯಾವಾಗ ಓಪನಿಂಗ್ ಆಗ್ತದ ಮತ್ತು ಯಾವಾಗ ಈ ಮೂರ್ತಿ ಸ್ಥಾಪನೆ ಆಗ್ಯದ ಎಷ್ಟೋ 2-3 ವರ್ಷ ಆಯಿತು. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಯಾರ. ಬರೀ ಇವರು ಫೇಸ್ಬುಕ್ನಾಗ ವಾಟ್ಸಪ್ನಾಗ ಸೋಷಿಯಲ್ ಮೀಡಿಯಾದಾಗ ಅಷ್ಟೇ ಹಬ್ಬವನ್ನು ಆಚರಿಸ್ಲಾಗತ್ತಾರ. ಅದ್ರ ನಿಜವಾದ ಆ ಮೂರ್ತಿಗೆ ಏನದಲ್ಲ ಇನಾಗ್ರೇಷನ್ ಮಾಡಿದ್ರೆ ಅದು ನಿಜವಾದ ಹಬ್ಬ ಆಚರಣೆ ಮಾಡಿದ್ರೆ. ನಾವು ಇವತ್ತು ಲೊಕೇಶನ್ ನೋಡ್ತಾ ಇದ್ವಿ ಬಸ್ ಸ್ಟ್ಯಾಂಡ್ ಹತ್ರ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟ್ಯಾಚು ಇದೆ. ಇಲ್ಲಿ ಅವ್ರದ್ದು ಓಪನಿಂಗ್ ಆಯ್ತು. ಇದು ಏನದ ಜಯಂತಿ ಐತಿ ಅವ್ರು. ಅಂದ್ರೆ ಏನಾಗ್ತಾ ಇದೆ ಅಂದ್ರೆ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅವರು BJPಗೆ ಸಂಬಂಧಪಟ್ಟಾರೋ ಅಥವಾ ಕಾಂಗ್ರೆಸ್ಗೆ ಸಂಬಂಧಪಟ್ಟಾರೋ ಅದು ಗೊತ್ತಾಗ್ತಾ ಇಲ್ಲ ಇವತ್ತು. ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರು BJP ಅವ್ರು ಅದಾರೋ ಅಥವಾ ಕಾಂಗ್ರೆಸ್ ಅವ್ರು ಗೊತ್ತಿಲ್ಲ. ಯಾಕಂದ್ರೆ ಅವರು ಮಾಡ್ತಾ ಇಲ್ಲ, ಈ ಕಾಂಗ್ರೆಸ್ ಅವರು ಮಾಡ್ತಾ ಇಲ್ಲ, BJP ಅವರು ಮಾಡ್ತಾ ಇಲ್ಲ ಓಪನಿಂಗ್. ಇವತ್ತೇನಾಗೈತಿ, ಕಾಂಗ್ರೆಸ್ ಸರ್ಕಾರ ಇದ್ದೀರಿ ಕರ್ನಾಟಕದಾಗ, MB ಪಾಟೀಲ್ ಮಾಡ್ಬೇಕಾಗಿತ್ತಲ್ಲ, ಓಪನಿಂಗ್ ಮಾಡ್ಬೇಕಾಗಿತ್ತು. ಜಯಂತಿ ಇತ್ತಲ್ಲ ಇವತ್ತು, ಸ್ಟ್ಯಾಚು ಎಷ್ಟು ವರ್ಷ ಆಯ್ತದ. ಸಾರ್ವಜನಿಕರ ತೆರಿಗೆ ಹಣ ಇವತ್ತು ಒಳ್ಳೇದಲ್ಲ, ಅದು ಓಪನಿಂಗ್ ಆದ್ರೆ ಒಳ್ಳೆ. ಜಯಂತಿ ಇದೆ ಅಂದ್ಮೇಲೆ ಓಪನಿಂಗ್ ಆಗ್ಬೇಕಾಗಿತ್ತು. ಯಾಕಾಗಿಲ್ಲ? ಏನು ಅಳುಮಳೆ ಹಿಡ್ದೈತಿ ಬಿಜಾಪುರ ಜನರಿಗೆ, ಏನು ಗೊತ್ತಾಗ್ತಾ ಇಲ್ಲ ಇವ್ರದ್ದು ರಾಜಕಾರಣಿ ಇವತ್ತು ಗಿಮಿಕ್. ಮತ್ತೇನಂದ್ರೆ ಇವ್ರದ್ದು ಯಾರಿಗೆ ಅವ್ರು ಏನಂತಾರೆ, ನಮಗೆ ಯಾವಾಗ ಫೈದೆ ಬರ್ತೈತಿ ಅವಾಗ ಓಪನಿಂಗ್ ಮಾಡ್ತೇವೆ ನಾವು. ಕಾಂಗ್ರೆಸ್ ಅವ್ರು ಹಂಗ ಅಂತಾರೆ, BJP ಅವ್ರು ಹಂಗೆ ಅಂತಾರೆ. ಈಗ BJP ಗೌರ್ಮೆಂಟ್ ಬರೋವರೆಗೆ ನಾವು ವೇಟ್ ಮಾಡೋಣ. ಇದು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರು ಅವಾಗ ಪರ್ದೆ ತೆಗಿತಾರ ಅವ್ರ ಮುಖದ. BJP ಸರ್ಕಾರ ಬರೋವರೆಗೆ ನಾವು ಎಲ್ಲಾ ಮುಚ್ಕೊಂಡ್ ಕೂಡ್ಮೇನೆ ಬಿಜಾಪುರ್ನಾಗ. ನಾವು ಎಷ್ಟೊತ್ತು ಮುಚ್ಕೊಂಡ್ ಕೂಡ್ಮೆ, ಇಷ್ಟು ವರ್ಷ ಮುಚ್ಕೊಂಡ್ ಕೂತೇವ್ ಬಿಜಾಪುರದಾಗ. ನಾವು ಬಿಜಾಪುರ ಮುಚ್ಕೊಂಡ್ ಕೂತೈತಿ, ಕತ್ಲಲ್ಲಿ ಇದೆ ಇದು ಬಿಜಾಪುರ. ಬೇರೆ ಜಿಲ್ಲೆಗಳು ನೋಡಿದ್ರೆ ಇವತ್ತು ಬಿಜಾಪುರ ಏನಾಗಿದೆ ಅಂದ್ರೆ ಬುರ್ಕ ಹಾಕೊಂಡ್ ಕೂಡ್ಬೇಕಾದ್ರೆ ಎಲ್ಲಾರು.
ಇಂಥ ಪರಿಸ್ಥಿತಿ ಬಂದೈತಿ. ರಾಜಕಾರಣಿಗಳು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ ಅದು ಓಪನಿಂಗ್ ಮಾಡ್ಬೇಕಾಗಿತ್ತು. MP ಪಾಟೀಲ್ರಾಗ್ಲಿ ಯತ್ನಾಳ್ ಬರೀ ಭಾಷಣ ಡಂಗರ ಹೊಡಿತಿರಲ್ಲ, ಇದು ಯಾವಾಗ ಯಾಕೆ ಮಾಡಿಲ್ಲ ಓಪನಿಂಗ್? ನಿಮ್ಗೆ ಕೇಳ್ತಾ ಇರ್ತೀನಿ. ಬರೇ ಊರು ಉಸಾಬರಿ ಮಾಡ್ಕೋ ತಿರ್ಗಾಡ್ರಿ. ಯಾಕೆ ಕಿತ್ತೂರು ರಾಣಿ ಚೆನ್ನಮ್ಮ ಓಪನಿಂಗ್ ಮಾಡಿಲ್ಲಪ್ಪ ನೀವು? ಎಷ್ಟು ವರ್ಷ ಬೇಕು ನಿಮಗೆ ಇನ್ನ ಇಲೆಕ್ಷನ್ ಬರ್ಬೇಕು, ನಾವು ಗೆಲ್ಬೇಕು, ನೀವು ಕರ್ನಾಟಕದಾಗ ಗೆಲ್ಬೇಕು, ಅವಾಗ ಓಪನಿಂಗ್ ಮಾಡೋರೆ ನೀವು? ಅಂದ್ರೆ ಜನರನ್ನು ಹುಚ್ಚರು ತಗೊಂಡ್ರಿ ನೀವು. ಎಲ್ಲ ಬಿಜಾಪುರದವ್ರು, ಎಲ್ಲ ಅಂಡ್ ಭಕ್ತರು, ಹುಚ್ಚರು, ವಾಟ್ಸಪ್ ಯೂನಿವರ್ಸಿಟಿದವ್ರು ಅಂತ ತಗೊಂಡ್ರಿ ನೀವು. ನಮ್ಗೇನು ಕಾಂಗ್ರೆಸ್ ಸರ್ಕಾರ ಐತಿ, ಓಪನಿಂಗ್ ಮಾಡ್ಬೇಕು ಅಷ್ಟೇ ಹೇಳಕ್ ಬಯಸ್ತಾನೆ. ಇಷ್ಟೇ ನೋಡ್ರಿ. ಹಮ್ಜಾ ಮೆಹಬೂಬ್, ಹೆರಿಟೇಜ್ एक्टिविस्ट, जय हिंद। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।